ಭಾವನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಮುತ್ತೈದೆಯಾಗಿ ಸಾಯ್ಬೇಕು. ನಿಮ್ ಕಣ್ಣಿಗೆಲ್ಲ ನಾನ್ ಮಾಡ್ತಿರೋದು ಹುಚ್ಚ ತರ ಕಾಣಿಸೋದಾದ್ರೆ ಅದು ಹುಚ್ಚೆ. ಭಾವ ಇಲ್ದೇ ಇರೋ ಬದುಕು ನನಗ್ ಬೇಡ ಮಾವಯ್ಯ, ನನಗ್ ಬೇಡ ಮಾವಯ್ಯ. ಇವತ್ ನೀವು ಇದ್ದಿದ್ದಕ್ಕೆ ನನ್ನನ್ನ ಕಾಪಾಡಿದ್ರಿ ಮಾವಯ್ಯ. ಪ್ರತಿ ಕ್ಷಣ ನೀವು ನನ್ನ ಪಕ್ಕ ಇರಲ್ವಲ್ಲ, ನಾನ್ ಸಾಯೋದ್ರಿಂದ ತಪ್ಸಕ್ಕಾಗಲ್ಲ. ನನ್ನ ಮಗ ಹುಟ್ಟದಾಗಿಂದ ಎಷ್ಟು ಗಂಡಾಂತರ ಬಂದಿದ್ಯೋ ನಿನಗಷ್ಟು ಗಂಡಾಂತರ ಬಂದಿದೆ. ಇಷ್ಟು ವರ್ಷ ನಿಮ್ಮನ್ನ ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೊಂಡು ಬಂದಿದ್ದು ಈ ಕಣ್ಣಿಂದ. ನೀವು ಕಣ್ಣು ಮುಚ್ಚೋದನ್ನ ನೋಡಕ್ಕಲ್ಲಮ್ಮ. ಇನ್ಯಾವತ್ತೂ ಆ ರೀತಿ ಮಾತಾಡಬೇಡ. ಮತ್ತೆ ಏನ್ ಮಾಡುವಂತೀರ ಮಾವಯ್ಯ? ದಿನೇ ದಿನೇ ಆ ಪುಣ್ಯ ನನ್ ಭಾವಂಗ್ ಹತ್ರ ಆಗೋದನ್ನ ನೋಡ್ತಿದ್ರೆ ನನ್ ಮನ್ಸಿಗೆ ಮೂಡು ಚುಚ್ಚದಂಗಾಗತ್ತೆ. ಸರಿ, ಇವಾಗ ಏನ್ ಮಾಡು ಅಂತೀಯ? ನೀನ್ ಸುಮ್ನಿರಮ್ಮ. ನಾನ್ ಮಾತಾಡ್ತಿರೋದು ನಿನ್ ಜೊತೆ ಅಲ್ಲ, ಮಾವಯ್ಯನ್ ಜೊತೆ. ಅತ್ತೆಗೆ ನಾಗಮಂಡಲದಲ್ಲಿ ಆ ಪುಣ್ಯನ್ ಕೈಲಿ ಚಿಕಿತ್ಸೆ ಕೊಡ್ಸಿದ್ದನ್ನ ನನಗ್ ತಡ್ಕೊಳಕ್ಕಾಗ್ಲಿಲ್ಲ. ಹಾಗಿರ್ಬೇಕಾದ್ರೆ ನನ್ನ ಭಾವನ್ ಜೀವನದಲ್ಲಿ ಬಂದ್ರೆ ನಾನ್ ಹೇಗ್ ತಡ್ಕೊಳ್ಳಿ? ಅವಳನ್ನ ಸಾಯಿಸ್ಬೇಕು ಅನ್ಸುತ್ತೆ. ಭಾವ ಇರೋ ತನಕ ನನಗದನ್ನ ಮಾಡಕ್ಕಾಗಲ್ಲ. ನನ್ನನ್ನ ನನ್ನ ಪ್ರೀತಿನ ಅವನು ಒಪ್ಕೊಳ್ಳೋದು ಇಲ್ಲ. ಅದಕ್ಕೆ ಸತ್ರೆ ಏನೂ ತೊಂದ್ರೆ ಇರಲ್ವಲ್ಲ. ನಿನ್ ಸಾವು ನೋಡಕ್ಕ ನಾನಿನ್ನೂ ಬದುಕಿರೋದು. ನಿನ್ ಸಮಸ್ಯೆನ ಮಾವನ್ ಹೇಳಿದಿದ್ರೆ ಅವನೇ ನೋಡ್ಕೊತಿದ್ದ ಅಲ್ವಾ? ಪರ್ಣಿಕಾ, ನಿನ್ ಪ್ರೀತಿಯ ನೋವು ನನಗೆ ಅರ್ಥ ಆಗುತ್ತೆ. ಈಗ ನಾನು ಏನ್ ಮಾಡಬೇಕು ಅಂತೀಯ? ನಾನೇನ್ ಮಾಡಿದ್ರೆ ನಿನಗೆ ಸಂತೋಷ ಆಗುತ್ತೆ ಅಂತ ಹೇಳು. ನನ್ಗೆ ಭಾವನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಡಿ ಮಾವಯ್ಯ. ಇಲ್ಲ ಅಂದ್ರೆ ನನ್ನನ್ನ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿ ಇವಾಗ ನನ್ನ ಕಾಪಾಡಿದ್ದೀವೆ. ನಿಮ್ ಕೈಯಾರೆ ನನ್ನ ಸಾಯಿಸ್ಬಿಡಿ ಮಾವಯ್ಯ. ಪರ್ಣಿಕಾ, ನಾನು ನನ್ನ ಜೀವನದಲ್ಲಿ ನನ್ನ ಭಾವ ಬೇರೆಯವ್ರ ಜೊತೆ ಇರೋದನ್ನ ಊಹಿಸ್ಕೊಳಕ್ಕೂ ಆಗಲ್ಲ ಮಾವಯ್ಯ. ನನಗ್ ಮಾತು ಕೊಟ್ರೇನೆ ನನ್ನ ಪರ್ಣಿಕಾ, ಮದ್ವೆ ಅನ್ನೋದು ಇಬ್ರು ವ್ಯಕ್ತಿಗಳು ಮಾತು ಕೊಟ್ರೆ ನಡೆಯುವಂತದ್ದಲ್ಲಮ್ಮ. ಇಬ್ರು ಮನ್ಸು ಬೇರಿಬೇಕು. ಅನಿರದು ಕೂಡ ಒಂದ್ ಮಾತು. ಸುಮ್ಮನಿರು ಅರವಿಂದ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನನ್ ಮಗನಿಗೆ ಗೊತ್ತು. ಅವನೇ ಎಲ್ಲ ಮಾಡ್ತಾನೆ. ಅವನಿಗೆ ನ್ಯಾಯ ಅನ್ಸಿದ್ರೆ ಅವನೇ ಮಾತು ಕೊಡ್ತಾನೆ. ಪ್ರಾಣ ಹೋದ್ರೂ ಆ ಮಾತನ್ನ ನಡೆಸ್ಕೊಡ್ತಾನೆ. ತಂಗಿ ವಿಷಯದಲ್ಲಿ ಅವನೇನು ಅಂತ ನನಗೆ ಗೊತ್ತು. ಕೇಳಿಸ್ಕೊಂಡಿ ಅಣ್ಣ? ಅತ್ತಿಗೆಗೆ ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ ಅನ್ಸುತ್ತಣ್ಣ. ನನಗೆ ಅವಮಾನ ಆಗ್ಬೇಕಾಗಿದ್ದೆ. ಯಾವ ಮನೆ ಹೆಣ್ಣಾದ್ರೂ ಮದುವೆ ಆಗಿದ ತಕ್ಷಣ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಿ ತನ್ನ ಗಂಡ, ತನ್ನ ಕುಟುಂಬ, ತನ್ನ ಮಗು ಅಂತ ಬದುಕ್ತಾಳೆ. ಆದ್ರೆ ನಾನ್ ದುರದೃಷ್ಟವಂತಳಲ್ವಾ? ನನ್ನ ಅಣ್ಣ, ನಮ್ಮತ್ಗೆ, ನನ್ನ ಅಳಿಯ ಅಂತ ಅನ್ಕೊಂಡು ಇಲ್ಲೇ ಇದ್ದೆ ನೋಡು. ಅದೇ ಅಣ್ಣ ನಾನು ಮಾಡ್ದಂತ ದೊಡ್ಡ ತಪ್ಪು. ಭದ್ರಾ, ಹೌದಣ್ಣ, ನಿನ್ ತಂಗಿ ಭದ್ರಾನೇ ಮಾತಾಡ್ತಾ ಇರೋದು. ತಪ್ಪೇನಿದೆ ಅಣ್ಣ? ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಇದ್ದಿದ್ದೊಬ್ಳು ಮಗಳು ಇವತ್ತು ನನ್ ಕಣ್ಮುಂದೆನೆ ಒಂದು ಕ್ಷಣ ತಡ ಆಗಿದ್ರು ಇವಳ ಯಾವ ಸ್ಥಿತಿಯಲ್ಲಿ ನೋಡ್ಬೋದು ಅಂತ ಯೋಚನೆ ಮಾಡಿದ್ರೇನೆ
ಈ ನನ್ಗಲ್ ತಡೆಯಕ್ಕಾಗಲ್ಲ ಅಣ್ಣ. ಅಣ್ಣ, ನಾನು ನಿನ್ನ ಹತ್ರ ಬಂದು ಯಾವತ್ತು ಯಾವ ಕೋರಿಕೆನೂ ಇಟ್ಟಿಲ್ಲ ಅಣ್ಣ. ಇವಾಗ ಕೂಡ ಇದನ್ನ ಕೋರಿಕೆ ಅಂತ ಅನ್ಕೋಬೇಡ ಅಣ್ಣ. ಭಿಕ್ಷೆ ಕೇಳ್ತಾ ಇದ್ದೀರಣ್ಣ. ಭದ್ರ, ನನ್ನ ಮಗಳು ಸಾಯ್ದಿರೋ ಹಾಗೆ ನನಗೆ ಅವಳ ಪ್ರಾಣ ಭಿಕ್ಷೆ ಕೊಡೋಣ. ಅವಳಿಗೆ ಜೀವನನಾದ್ರೂ ಕೊಡು. ನಮ್ಮಮ್ಮನ ಕೋರಿಕೆ ಪ್ರಕಾರ ಅನಿರುದ್ಧ್ಗೆ ಯಾವಾಗ್ಲೂ ಜೊತೆಯಾಗೇ ಇರ್ತೀನಿ. ಎಲ್ಲ ತೊಂದರೆಗಳಿಂದನೂ ಕಾಪಾಡ್ತೀನಿ. ಅರವಿಂದ, ಒಳಗೋಗಿ ತಾಂಬೂಲ ತಗೊಂಬ.